ನಾನು ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ಮಾಡುವಂಥ ರೆಸಿಪಿ ನಾವು ಯಮ್ಮಿ ಆದಂಥ ಪ್ರಾನ್ಸ್ ಬಿರಿಯಾನಿ. ಈ ರೆಸಿಪಿಯನ್ನು ನೀವು ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ನಿಮ್ಮ ವೀಕೆಂಡ್ಸಲ್ಲಿ ನೀವು ಮಾಡ್ಬೋದು. ಸೊ ಇದನ್ನು ಟ್ರೈ ಮಾಡಿ ನನಗೆ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಕೊಡಿ. ಯಾರಾದರೂ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನೀವು ಶೇರ್ ಮಾಡಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಪ್ರಾನ್ ಬಿರಿಯಾನಿ ಮಾಡಲು ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: ಪ್ರಾನ್ 3/4 kg, ಅದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇವೆ, 3/4 ಕಿಲೋ ಉಂಟದು. ಕಾಶ್ಮೀರಿ ಚಿಲ್ಲಿ ಪೌಡರ್ 2 ಟೇಬಲ್ ಸ್ಪೂನ್, ತುಪ್ಪ 200 ಗ್ರಾಮ್, ಉಪ್ಪು ರುಚಿಗೆ ತಕ್ಕಷ್ಟು, ಫುಡ್ ಕಲರ್ ಅದಕ್ಕೆ ಸ್ವಲ್ಪ ಹಾಲು ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇವೆ ನೋಡ್ಬೋದು. ಟೊಮೆಟೊ ಹಣ್ಣು 4ರಿಂದ 5, ಕೊತ್ತಂಬರಿ ಸೊಪ್ಪು 1 ಕಟ್ಟು, ಪುದೀನ ಸೊಪ್ಪು ಅರ್ಧ ಕಟ್ಟು, 5ರಿಂದ 6 ಗ್ರೀನ್ ಚಿಲ್ಲಿ, 1 ಲೆಮನ್, ತೆಕ್ಕೆ 1 ಇಂಚ್, ಬೇ ಲೀವ್ಸ್ ಪುಲಾವ್ ಎಲೆ 2ರಿಂದ 3, ಸ್ಟಾರ್ 2, ಏಲಕ್ಕಿ 6, ಲವಂಗ 9ರಿಂದ 10, ಪೆಪ್ಪರ್ ಸೀಡ್ಸ್ ಕರಿಮೆಣಸು 20, ಒಣ ದ್ರಾಕ್ಷಿ ಮತ್ತು ಗೋಡಂಬಿ ಅದು ಫ್ರೈ ಮಾಡಿ ಇಟ್ಕೊಂಡಿದ್ದೇವೆ ತುಪ್ಪದಲ್ಲಿ, 1 ದೊಡ್ಡ ಈರುಳ್ಳಿ ಅದನ್ನು ಸಹ ನಾವು ಡೀಪ್ ಫ್ರೈ ಮಾಡಿ ಇಟ್ಕೊಂಡಿದ್ದೇವೆ. ಬಿರಿಯಾನಿ ಮಸಾಲೆ, ಯಾವ ಕಂಪನಿ ಸಹ ಬಿರಿಯಾನಿ ಮಸಾಲೆ ಯೂಸ್ ಮಾಡ್ಬೋದು, 3 ಟೇಬಲ್ ಸ್ಪೂನ್, ಮೊಸರು ಕರ್ಡ್ 3/4 ಬೌಲ್, ಆನಿಯನ್ ಈರುಳ್ಳಿ 2 ದೊಡ್ಡದು. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ನಮಗೆ ಇವತ್ತು ಪ್ರಾನ್ ಬಿರಿಯಾನಿ ಮಾಡಲು ಬೇಕಾಗಿದೆ. ಅನ್ನ ಮಾಡಲಿಕ್ಕೆ ನೀರು ಬಿಸಿಗಿಟ್ಟಿದ್ದೇವೆ. ಈಗ ನೀರಿಗೆ ನಾವು ಪಂಡನಸ್ ಎಲೆ, ಬಿರಿಯಾನಿ ಎಲೆ, ಉಪ್ಪು, 3ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸಿ ಈಗ ಇದನ್ನು ನೀರನ್ನು ಕುದಿಲಿಕ್ಕೆ ಬಿಡುವ. ನೀರು ಕುದಿದ ನಂತರ ಬಾಸ್ಮತಿ ಅಕ್ಕಿ 1 kg ಬಾಸ್ಮತಿ ಅಕ್ಕಿ, ಇದನ್ನು ಅರ್ಧ ಗಂಟೆ ನಾವು ನೆನೆಸಿಡಬೇಕು. ಈಗ ನೀರು ಕುದಿ ಬಂದಿದೆ. ಈಗ ಇದಕ್ಕೆ ಅಕ್ಕಿ ಸೇರಿಸುವ. ಅರ್ಧ ಗಂಟೆ ನೆನೆಸಿಟ್ಕೊಂಡ ಬಾಸ್ಮತಿ ಅಕ್ಕಿ. ಫ್ಲೇಮ್ ಲೋ ಇಟ್ಕೊಳ್ಳಿ. ಅಕ್ಕಿ ಸೇರಿಸಿ ಆಯಿತು. ಒಂದು ಸರ್ತಿ ಹೀಗೆ ಮಿಕ್ಸ್ ಮಾಡಿಬಿಡಿ ನಿಧಾನಕ್ಕೆ. ಈಗ ಬಾಯಿ ಮುಚ್ಚಿದನ್ನು ಹೈ ಫ್ಲೇಮಲ್ಲಿ 3/4 ವಾಶಿ ಬೆಂದರೆ ಸಾಕು. ಅನ್ನ ಸರ ಇರಬೇಕು ಬಿರಿಯಾನಿಗೆ. ಅನ್ನ ಇಲ್ಲಿ 3/4 ವಾಶಿ ಬೆಂದಿದೆ ಸಾಕು. ಈಗ ನೀರು ಬಸಿಯುವ ಇದರದ್ದು. ಈಗ ನಾವು 2 ದೊಡ್ಡ ಈರುಳ್ಳಿಯನ್ನು ಡೀಪ್ ಫ್ರೈ ಮಾಡಿಟ್ಕೊಳ್ಳುವ. 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ, ಎರಡು ದೊಡ್ಡ ಈರುಳ್ಳಿಯನ್ನು ಡೀಪ್ ಫ್ರೈ ಮಾಡುವ. ಬಾಣಲೆ ಬಿಸಿಯಾಗಿ ನಾವು 1ರಿಂದ 2 ಟೇಬಲ್ ಸ್ಪೂನ್ ತುಪ್ಪ ಸೇರಿಸುವ. ಆ ನಂತರ ಎಲ್ಲ ಸ್ಪೈಸಸ್, ಗರಂ ಮಸಾಲ, ಚಕ್ಕೆ, ಬೇ ಲೀವ್ಸ್, ಸ್ಟಾರ್, ಏಲಕ್ಕಿ, ಲವಂಗ, ಪೆಪ್ಪರ್ ಕರಿಮೆಣಸು. ಸೊ ಇದೆಲ್ಲ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮ್ ಇಟ್ಕೊಳ್ಳಿ. ಈಗ ಇದು ಫ್ರೈ ಆದ ನಂತರ ನಾವು ಆನಿಯನ್ ಸೇರಿಸಿಕೊಳ್ಳುವ. ಇದೀಗ ಆನಿಯನ್ ಲೈಟ್ ಬ್ರೌನ್ ಆಗೋ ತನಕ ನಾವು ಫ್ರೈ ಮಾಡಬೇಕು.
ನಮ್ಮ ಈರುಳ್ಳಿ ಫ್ರೈ ಆಯಿತು, ಸಾಕು. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸುವ. ಅನ್ನಕ್ಕೆ ನಾವು ಆಲ್ರೆಡಿ ಸ್ವಲ್ಪ ಉಪ್ಪು ಹಾಕಿದ್ದೇವೆ, ಇಲ್ಲಿ ನೋಡ್ಕೊಂಡು ನೀವು ಸೇರಿಸಬೇಕು. ಆನಂತರ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಇದರಲ್ಲಿ ಅರ್ಧದಷ್ಟು ಸೇರಿಸ್ಕೊಳ್ಳುವ. ಮತ್ತೆ ಅರ್ಧದಷ್ಟು ಮತ್ತೆ ನಮಗೆ ದಮ್ ಕೊಡುವಾಗ ಬೇಕು. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸು. ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ಈಗ ಸ್ವಲ್ಪ ಫ್ರೈ ಆಗಿದೆ. ಈಗ ನಾವು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 ಟೇಬಲ್ ಸ್ಪೂನ್ ಸೇರಿಸಿ ಅದನ್ನು ಸಹ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ಅದು ಫುಲ್ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ನೀವು ಮೀಡಿಯಂ ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡಿ. ಈಗ ನಾವು ಟೊಮೆಟೊ ಹಾಕುವ. ಈಗ ಟೊಮೆಟೊ ಸಹ ನೀವು ಒಳ್ಳೆ ರೀತಿ ಫ್ರೈ ಮಾಡಬೇಕು, ಪೂರ ಮ್ಯಾಶ್ ಆಗಬೇಕು. ಅದು ಅದರ ಸಹ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ಸಾಕು, ನಮ್ಮ ಟೊಮೆಟೊ ಫ್ರೈ ಆಗಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ನಾವು ಇದಕ್ಕೆ ಕ್ಲೀನ್ ಮಾಡಿಟ್ಕೊಂಡ ಪ್ರಾನ್ಸ್ ಸೇರಿಸ್ಕೊಳ್ಳುವ. ಅದು ಸ್ವಲ್ಪ ಇದು ಒಗ್ಗರಣೆಯಲ್ಲಿ ಫ್ರೈ ಆಗಲಿ. ಒಂದು 5 ಮಿನಿಟ್ಸ್ ಹೀಗೇನೆ ಫ್ರೈ ಮಾಡಿ. ಪ್ರಾನ್ ಫ್ರೈ ಆದ ಸಾಕು. ಈಗ ಲೆಮನ್ ಸೇರಿಸ್ಕೊಳ್ಳುವ, ಲೆಮನ್ ಜ್ಯೂಸ್, ಲಿಂಬೆ ನೀರು. ಫ್ಲೇಮ್ ಲೋ ಇಟ್ಕೊಳ್ಳಿ. ಆನಂತರ ಇದಕ್ಕೀಗ ಬಿರಿಯಾನಿ ಮಸಾಲ, ಚಿಲ್ಲಿ ಪೌಡರ್, ಇಲ್ಲಿ ನಾನು ಕಲರ್ ಬರಲಿಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇದ್ದೇನೆ. ಬೇಕಿದ್ರೆ ನೀವು ಸ್ವಲ್ಪ ಪೆಪ್ಪರ್ ಪೌಡರ್ ಸಹ ಯೂಸ್ ಮಾಡ್ಬೋದು. ಸೊ ಇದನ್ನು ಸ್ವಲ್ಪ ಫ್ರೈ ಮಾಡುವ, ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ. ಈಗ ನಾವು ಇದಕ್ಕೆ ಮೊಸರು ಸೇರಿಸ್ಕೊಳ್ಳುವ, ಕರ್ಡ್. ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ. ಈಗ ನಾವಿದನ್ನು ಮೀಡಿಯಂ ಫ್ಲೇಮಲ್ಲಿ ಬಾಯಿ ಮುಚ್ಚಿ 10 ಮಿನಿಟ್ ಹೀಗೇನೆ ಬೇಯಲಿಕ್ಕೆ ಬಿಡುವ. ಸ್ವಲ್ಪ ಗ್ರೇವಿ ತಿಕ್ಕಾಗಿರ್ಬೇಕಿದು. ಸಾಕು, ಬಾಯಿ ಮುಚ್ಚುವ. ಈಗ ನಮ್ಮ ಪ್ರಾನ್ ಬೆಂದಿದೆ, ಬಾಯಿ ತೆಗೆದು ನೋಡುವ. ಸಾಕು, ಪ್ರಾನ್ ಬೆಂದದ್ದು. ಗ್ರೇವಿ ತಿಕ್ ಕನ್ಸಿಸ್ಟೆನ್ಸಿ ನೋಡ್ಬೋದು, ಇಷ್ಟು ತಿಕ್ಕಿರಬೇಕು. ಸಾಕು, ಗ್ಯಾಸ್ ಆಫ್ ಮಾಡ್ಕೊಳ್ಳುವ. ಈಗ ನಾವಿದಕ್ಕೆ ದಮ್ ಕೊಡುವ. ನಾವೀಗ ಇಲ್ಲಿ ದಮ್ ಕೊಡಲಿಕ್ಕೆ ಒಂದು ದೊಡ್ಡ ಪಾತ್ರೆ ತಗೊಂಡಿದ್ದೇವೆ. ಅದಕ್ಕೆ ಸ್ವಲ್ಪ ತುಪ್ಪ ಸರಿಸುವ. ಸ್ಪ್ರೆಡ್ ಮಾಡಬೇಕು ತುಪ್ಪವನ್ನು. ಈಗ ನಾವು ಪ್ರಾನನ್ನು ಹಾಕುವ. ಸ್ಪ್ರೆಡ್ ಮಾಡಿ.
ಇನ್ನು ಸ್ವಲ್ಪ ಹಾಕೊಳ್ಳುವ. ಆನಂತರ ಸ್ವಲ್ಪ ಅದರ ಮೇಲೆ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ನಾವಿದಕ್ಕೆ ರೈಸ್ ಹಾಕೊಳ್ಳುವ. ಅದರ ಮೇಲೆ ಅದನ್ನು ಸಹ ಸ್ಪ್ರೆಡ್ ಮಾಡಿ. ಇನ್ನು ಸ್ವಲ್ಪ ಹಾಕೊಳ್ಳುವ ರೈಸ್ ನಾವು. ಈಗ ನಾವು ಅದರ ಮೇಲೆ ತುಪ್ಪ, ಆನಂತರ ಫ್ರೈ ಮಾಡಿಟ್ಕೊಂಡಂತಹ ಗೋಡಂಬಿ ಮತ್ತು ಒಣ ದ್ರಾಕ್ಷಿ. ಇದೇ ರೀತಿಯನ್ನು ನೆಕ್ಸ್ಟ್ ಪ್ರಾನ್ ಹಾಕೊಳ್ಳುವ. ಹೀಗೆ ಲೇಯರ್ಸ್ ಮಾಡ್ತಾ ಹೋಗಬೇಕು. ಸ್ವಲ್ಪ ಹಾಕೊಳ್ಳುವ. ವಾಪಸ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ. ಆನಂತರ ಇನ್ನೊಂದು ಲೇಯರ್ ಅನ್ನ. ಇನ್ನು ಸ್ವಲ್ಪ ಅನ್ನ ಹಾಕೊಳ್ಳುವ. ವಾಪಸ್ ತುಪ್ಪ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ. ಆನಂತರ ಫ್ರೈ ಮಾಡಿಟ್ಕೊಂಡಂತಹ ಗೋಡಂಬಿ ಮತ್ತು ದ್ರಾಕ್ಷ. ಈಗ ನಾವು ಫುಡ್ ಕಲರಿಗೆ ನಾವು ಸ್ವಲ್ಪ ಅನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇವೆ. ಅದನ್ನೀಗ ಸೇರಿಸ್ಕೊಳ್ಳುವ. ಕಲರ್ಫುಲ್ ಕಾಣ್ತದೆ. ಬೇಕೇ ನೀವು ಸ್ಕಿಪ್ ಮಾಡ್ಬೋದು. ಫುಡ್ ಕಲರ್ ಬೇಡ ಇದ್ರೆ ನೀವು ಸ್ಕಿಪ್ ಮಾಡ್ಬೋದು. ಇದೇ ರೀತಿ ನೀವು ಲೇಯರ್ಸ್ ಹಾಕ್ತಾ ಹೋಗಿ. ಈಗ ನಾವು ಫ್ರೈ ಮಾಡಿಟ್ಕೊಂಡಂತಹ ಈರುಳ್ಳಿಯನ್ನು ಸಹ, ಡೀಪ್ ಫ್ರೈ ಮಾಡಿಟ್ಕೊಂಡಂತಹ ಈರುಳ್ಳಿಯನ್ನು ಸಹ ಹಾಕೊಳ್ಳುವ. ಆನಂತರ ತುಪ್ಪ, ಆನಂತರ ಫ್ರೈ ಮಾಡಿಟ್ಕೊಂಡಂತಹ ದ್ರಾಕ್ಷಿ ಮತ್ತು ಗೋಡಂಬಿ. ಸೊ ಇದೇ ರೀತಿ ನಾವು ಲೇಯರ್ಸ್ ಮಾಡ್ತಾ ಹೋಗುವ. ನಮ್ಮದು ಲೇಯರ್ಸ್ ಹಾಕಿ ಆಯಿತು. ಈಗ ಬಾಯಿ ಮುಚ್ಚಿ ಲೋ ಫ್ಲೇಮಲ್ಲಿ ಒಂದು 10 ರಿಂದ 15 ಮಿನಿಟ್ ದಮ್ ಕೊಡುವ. ಫ್ಲೇಮ್ ಫುಲ್ ಲೋ ಇಟ್ಕೊಳ್ಳಿ. ಅಲ್ಲಿಗೆ ನಮ್ಮ ಬಿರಿಯಾನಿ ರೆಡಿ. ನಮ್ಮದು ಪ್ರಾನ್ ಬಿರಿಯಾನಿ ರೆಡಿ ಆಗಿದೆ. ಇದು ಸಲಾಡ್ ಜೊತೆ ಒಳ್ಳೆ ಕಾಂಬಿನೇಷನ್. ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಕೊಡಿ. ಯಾರಾದರೂ ಹೊಸೊಬ್ರು ನಮ್ಮ ಮ್ಯಾಂಗ್ಳೂರ್ ಫುಡ್ ಕಿಚನ್ ನೋಡ್ತಾ ಇದ್ದರೆ ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಮ್ಮೆಲ್ಲರ ಭೇಟಿ ಶೀಘ್ರದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.